ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಪವಿತ್ರಾತ್ಮನ ಶಕ್ತಿಯನ್ನು ಪ್ರಯೋಗಿಸುವುದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 15ರಿಂದ 16ನೇ ವಾಕ್ಯ. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಳಿಗಳ ಮೇಲೆಯೂ ಹಾಸಿಗೆಗಳ ಮೇಲೆ ಇಟ್ಟು, ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ಆಮೆನ್. ಪವಿತ್ರಾತ್ಮನನ್ನು ಪ್ರಯೋಗಿಸುವುದು ಸೇವೆಯಲ್ಲಿ ದೇವರ ಮಹಿಮೆಯ ಪ್ರಕಟಣೆಯಾಗಿದೆ. ಕಾನಾ ಊರಿನ ಮದುವೆಯನ್ನು ನೆನಪಿಸಿಕೊಳ್ಳಿ. ಯೋಹಾನ 2:11ನೇ ವಾಕ್ಯ. ಯೇಸು ಈ ಮೊದಲನೆಯ ಸೂಚಕ ಕಾರ್ಯವನ್ನು ಗಲಿಲಾಯದ ಕಾನಾ ಊರಿನಲ್ಲಿ ಮಾಡಿ ತನ್ನ ಮಹಿಮೆಯನ್ನು ತೋರ್ಪಡಿಸಿದನು ಮತ್ತು ಆತನ ಶಿಷ್ಯರು ಆತನಲ್ಲಿ ನಂಬಿಕೆ ಇಟ್ಟರು. ಆಮೆನ್. ನೀವು ದೇವರ ಶಕ್ತಿಯನ್ನು ಪ್ರಯೋಗಿಸಲು ಬಯಸುತ್ತಿದ್ದೀರಾ? ಅದನ್ನು ಯೇಸುವಿನ ಹೆಸರಿನಲ್ಲಿ ಮಾಡಬೇಕು ಎಂದು ನೆನಪಿಡ್ರಿ. ಪವಿತ್ರಾತ್ಮನೊಂದಿಗೆ ನಡೆಯಿರಿ ಮತ್ತು ಪವಿತ್ರಾತ್ಮನೊಂದಿಗೆ ಮಾತಾಡಲು ಪ್ರಾರಂಭಿಸಿರಿ. ದಿನವಿಡೀ ಆತನನ್ನು ಉದ್ದೇಶಿಸಿರಿ, ಸ್ವಾಗತಿಸಿರಿ, ಧನ್ಯವಾದ ಸಲ್ಲಿಸಿರಿ ಮತ್ತು ಆತನನ್ನು ಆರಾಧಿಸಿರಿ. ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯದಿದ್ದಕ್ಕಾಗಿ ನೀವು ತಪ್ಪಿತಸ್ಥರೆಂದು ಭಾವಿಸಬಾರದು, ಆದರೆ ನೀವು ದಾಹದಿಂದ ಬಯಸಬೇಕು. ಆತನು ಸಂಬಂಧವನ್ನು ಬಯಸುತ್ತಾನೆ, ನಿಯಮಗಳನ್ನಲ್ಲ. ನೀವು ಪ್ರತಿ ಬಾರಿ ಪ್ರಾರ್ಥನೆ, ಬೋಧನೆ ಮತ್ತು ಜನರೊಂದಿಗೆ ಪರಸ್ಪರವಾಗಿ ಕಾರ್ಯ ನಡೆಸುವಾಗ ಅದ್ಭುತಗಳನ್ನು ನಿರೀಕ್ಷಿಸಿರಿ. ದೇವರ ಶಕ್ತಿಯನ್ನು ಪ್ರತಿ ಸನ್ನಿವೇಶದಲ್ಲಿಯೂ, ನೈಜ ಮತ್ತು ಸಂಭಾವ್ಯ ಎರಡರಲ್ಲಿಯೂ ತನ್ನನ್ನು ಮಹಿಮೆ ಪಡಿಸಿಕೊಳ್ಳುವ ರೀತಿಯ ಮೂಲಕ ಆತನ ಚಿತ್ತವನ್ನು ಸಾಧಿಸುವ ಆತನ ಸಾಮರ್ಥ್ಯದಿಂದ ಪ್ರದರ್ಶಿಸಲಾಗುತ್ತದೆ. ದೇವರ ಶಕ್ತಿಯು ಆತನ ಚಿತ್ತ ಮತ್ತು ಆತನ ಮಹಿಮೆಯ ಮೇಲೆ ಕೇಂದ್ರೀಕೃತವಾಗಿದೆ. ಎಲ್ಲಿ ನೋಡಬೇಕೆಂದು ನಾವು ಅರಿತುಕೊಳ್ಳಬೇಕು. ಆತನ ಪರಿವರ್ತಕ ಶಕ್ತಿ. ಆಮೆನ್. ಪವಿತ್ರಾತ್ಮನ 7 ವರಗಳೆಂದರೆ ಜ್ಞಾನ, ವಿವೇಚನೆ, ಆಲೋಚನೆ, ಧೈರ್ಯ, ತಿಳುವಳಿಕೆ, ಧರ್ಮನಿಷ್ಠೆ ಮತ್ತು ದೇವರ ಭಯ. ಕೆಲವು ವಿಶ್ವಾಸಿಗಳು ಇವುಗಳನ್ನು ನಿರ್ದಿಷ್ಟ ಗುಣಲಕ್ಷಣಗಳ ನಿರ್ಣಾಯಕ ಪಟ್ಟಿಯಾಗಿ ಸ್ವೀಕರಿಸಿದರೆ, ಇತರರು ಅವುಗಳನ್ನು ನಿಷ್ಠಾವಂತರ ಮೂಲಕ ಪವಿತ್ರಾತ್ಮನ ಕಾರ್ಯದ ಉದಾಹರಣೆಗಳಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಆಮೆನ್. ಸ್ಟೆಫ ದೇವರ ಶಕ್ತಿಯನ್ನು ಪ್ರದರ್ಶಿಸಿದನು. ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 7ರಿಂದ 8ನೇ ವಾಕ್ಯ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆ ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಸ್ಟೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.